ಎಲ್ಲ ಹಿಂಗೆ ಮಳೆಗಾಳಿ ತುಂಬ ಬಂದ್ಬಿಟ್ಟು ಎಲ್ಲ ಅಧ್ವಾನ ಮಾಡೋಗ್ಬಿಟ್ಟೈತೆ. ಇದಕ್ಕೆ ಸಂಬಂಧಪಟ್ಟವ್ರು ಬಂದು ನಮಗೆ ಪರಿಹಾರ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ. ಬಿರುಗಾಳಿಗೆ ಧರೆಗುರುಳಿದ ಅಡಿಕೆ ತೆಂಗಿನ ಮರಗಳು. ಕಂಗಾಲಾದ ಜಾನ್ಕಲ್ ಗ್ರಾಮದ ರೈತರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಜಾನ್ಕಲ್ ಗ್ರಾಮದಲ್ಲಿ ಶುಕ್ರವಾರ ಹಾಗೂ ಶನಿವಾರ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ಜಾನ್ಕಲ್ ಗ್ರಾಮದ ಹಲವು ರೈತ ಬೆಳೆಗೆ ಬಂದಿರುವ ನೂರಾರು ಅಡಿಕೆ ಮರಗಳು ಹಾಗೂ ತೆಂಗಿನ ಮರಗಳು ಧರೆಗುರುಳಿದ್ದು ರೈತರು ದಾರಿ ಕಾಣದೆ ಕಂಗಾಲಾಗಿದ್ದಾರೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಜಾನಕಲ್ಲು ಗ್ರಾಮದಲ್ಲಿ ಹೆಚ್ಚಿನ ಗಾಳಿ ಬೀಸಿ ಮರಗಳು ಧರೆಗುರುಳಿದವೆ. ಆದ್ರಿಂದ ನಮಗೆ ಬಂದು ನೀವು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ನಮಗೆ ಸರಿಯಾದ ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಜಾನಕಲ್ ಗ್ರಾಮದ ಸರ್ವೆ ನಂಬರ್ 31/8ರಲ್ಲಿ ಪಾರ್ವತಮ್ಮ ಕೋ ಮೇಲಗಿರಿಯಪ್ಪರವರಿಗೆ ಸೇರಿದ 10 ಅಡಿಕೆ ಹಾಗೂ 2 ತೆಂಗಿನ ಮರಗಳು, ಸರ್ವೆ ನಂಬರ್ 31/10ರಲ್ಲಿ ತಿಮ್ಮರಾಜು ಕೋ ಗೋವಿಂದಪ್ಪ ಅವರಿಗೆ ಸೇರಿದ 12 ಅಡಿಕೆ ಮರಗಳು, ಸರ್ವೆ ನಂಬರಿನ 31/9ರಲ್ಲಿ ಗೋವಿಂದರಾಜು ಗೋವಿಂದಪ್ಪ ಅವರಿಗೆ ಸೇರಿದ 8 ಅಡಿಕೆ ಮರಗಳು, ಗ್ರಾಮದ ಸರ್ವೆ ನಂಬರ್ 31/7ರಲ್ಲಿ ನಾಗರಾಜು ಗೋವಿಂದಪ್ಪ ಇವರಿಗೆ ಸೇರಿದ 14 ಅಡಿಕೆ ಮರಗಳು, ಅದೇ ಗ್ರಾಮದ ಸರ್ವೆ ನಂಬರ್ 32/5ರಲ್ಲಿ ಪದ್ಮಾಕೋ ನಟರಾಜು ಅವರಿಗೆ ಸೇರಿದ 9 ಅಡಿಕೆ ಮರಗಳು ಹಾಗೂ ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 21/2ರಲ್ಲಿ ಅಮ್ಮಾಜಮ್ಮ ಕೋ ಕಾಮಣ್ಣನವರಿಗೆ ಸೇರಿದ 8 ಅಡಿಕೆ ಮರಗಳು ಸೇರಿದಂತೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಲವಾರು ರೈತರ ಜಮೀನುಗಳಲ್ಲಿ ನೂರಾರು ಅಡಿಕೆ ಹಾಗೂ ತೆಂಗಿನ ಮರಗಳು ಧರೆಗುರುಳಿದ್ದು ಕಂದಾಯ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕಾಗಿ ಸಂತ್ರಸ್ತ ರೈತರು ಹಾಗೂ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಫೈರಸ್ ಪಾಷಾ, ಬುಕ್ಕಾಪಟ್ಟಣ. 2 ಗ್ರಾಮದಲ್ಲೂ ಅಡಿಕೆ ಮರ ಬೆಳೆ ಹಾನಿಯಾಗಿರೋದ್ರಿಂದ ಸಾಕಷ್ಟು ಮರಗಳು ಧರಣಿಗೂಡಿ ಹಾನಿಯಾಗಿರೋದ್ರಿಂದ ತನಿಖಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸೂಕ್ತ ಪರಿಹಾರ ಒದಗಿಸ್ಬೇಕಂತ ಋತುಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಕೃತಿ ವಿಕೋಪ ಬಿರುಗಾಳಿಯಿಂದ ತುಂಬ ಮಳೆಯಾಗಿ ಜೊತೆಗೆ ಸಾಕಷ್ಟು ಅಡಿಕೆ ಮರಗಳಿಗೆ ಹಾನಿಯಾಗಿ ಹೆಚ್ಚು ಕಡಿಮೆ ಜಾನಕಲ್ಲಿನಲ್ಲಿರ್ತಕ್ಕಂತಹ ಗೋವಿಂದಪ್ಪನ ಮಕ್ಕಳಾಗಿರ್ತಕ್ಕಂತಹ ಮೇಲ್ಗಿರಿಯಪ್ಪ, ರಾಮಣ್ಣ, ತಿಮ್ಮರಾಜು, ಗೋವಿಂದರಾಜು, ನಾಗರಾಜು ಇವರ ತೋಟದಲ್ಲಿ ಸರಿಸುಮಾರು ನೂರಾರು ಅಡಿಕೆ ಮರಗಳು ಸಾಕಷ್ಟು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯಪೂರ್ವಕವಾಗಿ ಆಗ್ರಹವನ್ನಾಗಿ ಮಾಡ್ತಾ ಇದ್ದೇನೆ. ಏಕೆಂದರೆ ಇದು ಭಾರಿ ಗಾಳಿ ಬಂದು ಮರ ಎಲ್ಲ ಬೆಳೆಗೆ ಬಂದಿರೋದಲ್ಲ, ನೆಲ ಕಚ್ಚಿದ್ದಾವೆ. ಆ ಕಚ್ಚಿರೋದಕ್ಕೆ ಏನಾದರೂ ಮಾಡಿ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಪರಿಹಾರನ ರೈತರಿಗೆ ಒದಗಿಸ್ಕೊಟ್ರೆ ಎಲ್ಲ ಜೀವನೋಪಯೋಗಕ್ಕೆ ಒಳ್ಳೆಯದಾಗುತ್ತೆ. ಆದರೆ ಮನೇಲಿ ಕೊಯ್ದುಕೊಂಡು ಹೇಳಿದ್ರೆ ಯಾವುದೂ ಉಪಯೋಗ ಆಗಲ್ಲ. ಆದರೆ ಬಂದು ಪರಿಶೀಲನೆ ರೈತರದ್ದು ಏನು ಕಷ್ಟ ಅನ್ನೋದನ್ನು ವೀಕ್ಷಣೆ ಮಾಡಬೇಕು. ಆಮೇಲೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವೇ ತೋರಿಸ್ದಂಗೆ ಆಗುತ್ತೆ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಪರಿಹಾರನ ಕೊಡಬೇಕು ಅಂತ ಎಲ್ಲ ಸವಿನಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.